ಇವತ್ತು ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಕಂಪನಿಯನ್ನು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾವು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿದ್ರೆ ಒಂದು ಕಂಪನಿಯ ಟೋಟಲ್ ನೆಟ್ವರ್ಕ್, ಅಂದ್ರೆ ಆ ಕಂಪನಿ ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅನ್ನೋದೇ ಮಾರ್ಕೆಟ್ ಕ್ಯಾಪ್. ಅದರಲ್ಲಿ ಮಾರ್ಕೆಟ್ ಕ್ಯಾಪ್ ಅಲ್ಲಿ 4 ಟೈಪ್ ಅಲ್ಲಿ ಬರುತ್ತೆ. ಒಂದು ಲಾರ್ಜ್ ಕ್ಯಾಪ್, 2 ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್. ಈ 4 ಮಾರ್ಕೆಟ್ ಕ್ಯಾಪ್ ಬರುತ್ತೆ ಮಾರ್ಕೆಟ್ ಕ್ಯಾಪ್ ಅಲ್ಲಿ. ಅದ್ರಲ್ಲಿ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ 1 ಲಕ್ಷ ಕೋಟಿಗಿಂತ ಜಾಸ್ತಿ ಯಾವುದು ಮಾರ್ಕೆಟ್ ಕ್ಯಾಪ್ ಇರುತ್ತೋ ಅದು ಲಾರ್ಜ್ ಕ್ಯಾಪ್ ಬರುತ್ತೆ. ಅದೇ ರೀತಿ ಮಿಡ್ ಕ್ಯಾಪ್ ಅಂತ ಹೇಳಿದ್ರೆ 50,000 ಕೋಟಿಯಿಂದ 1 ಲಕ್ಷ ಕೋಟಿ ತನಕ ಇದ್ರೆ ಅದು ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂತ ಹೇಳಿದ್ರೆ 10,000 ಕೋಟಿಯಿಂದ 50,000 ಕೋಟಿ ಒಳಗಡೆ ಇದ್ರೆ ಅದು ಸ್ಮಾಲ್ ಕ್ಯಾಪ್. ಮೈಕ್ರೋ ಕ್ಯಾಪ್ ಅಂತ ಹೇಳಿದ್ರೆ 1 ಕೋಟಿಯಿಂದ 10,000 ಕೋಟಿ ತನಕ ಇದ್ರೆ ಅದು ಮೈಕ್ರೋ ಕ್ಯಾಪ್. ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇಷ್ಟರಲ್ಲೇ ಮಾಡ್ಬೇಕು. ಮೈಕ್ರೋ ಕ್ಯಾಪ್ ಅಲ್ಲಿ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅದರಲ್ಲಿ ಇವಾಗ ತಾನೇ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಿರೋಂಥ ಕಂಪ್ನೀಸ್ಗಳ ಆಗಿರ್ತವೆ. ಅವು ನಾಳೆ ಇರ್ತಾವ ಇಲ್ವ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನಾವು ಮೈಕ್ರೋ ಕ್ಯಾಪ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ಲೇಬೇಕು. ನಾವು ಇಲ್ಲಿ ಯಾವ ರೀತಿ ಹೂಡಿಕೆ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾದ್ರು ಒಂದು 10 ಲಕ್ಷ ಅಮೌಂಟ್ ಇದ್ರೆ, ಕ್ಯಾಶ್ ಇದ್ರೆ, ಇದ್ರಲ್ಲಿ ಒಂದು 5 ಲಕ್ಷ ಹಾಕಿ. ಇಲ್ಲಿ ಒಂದು 5 ಲಕ್ಷ ಹಾಕಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಒಂದು 3 ಲಕ್ಷ ಹಾಕಿ, ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದು 2 ಲಕ್ಷ ಹಾಕಿ. ಯಾವುದೇ ಒಂದು ಸಿಚುವೇಶನ್ ಬಂದ್ರು ಸಹ ಇದು ಜಾಸ್ತಿ ಏನು ಕ್ರ್ಯಾಶ್ ಆಗಲ್ಲ. ಕ್ರ್ಯಾಶ್ ಆದ್ರೂ ಬೇಗ ರಿಕವರಿ ಆಗುತ್ತೆ. ಬಟ್ ಇದೆಲ್ಲ ಇದು ಇವಾಗ ಲಾರ್ಜ್ ಕ್ಯಾಪ್ ಒಂದು 2% ಕ್ರ್ಯಾಶ್ ಆಯ್ತು ಅಂತ ಹೇಳಿದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಡಬಲ್ ಆಗಿರುತ್ತೆ, ಒಂದು 4% ಕ್ರ್ಯಾಶ್ ಆಗುತ್ತೆ. ಅದೇ ರೀತಿ ಮೇಲೆ ಬರೋದು ಹಾಗೇನೆ ಇದೊಂದು 2% ಮೇಲೆ ಹೋಯ್ತು ಅಂದ್ರೆ ಇದು ಅವರೇಜ್ ಆಗಿ 1.5 ಮೇಲೆ ಬರುತ್ತೆ. ಹಾಗಾಗಿ ನೀವು ಆದಷ್ಟು ಲಾರ್ಜ್ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಬೇಕು. ನಿಮ್ಮ ಹತ್ರ 10 ಲಕ್ಷ ಇದ್ರೆ 5 ಲಕ್ಷನ ಲಾರ್ಜ್ ಕ್ಯಾಪ್ ಹಾಕಿ, ಒಂದು 3 ಲಕ್ಷನ ಮಿಡ್ ಕ್ಯಾಪ್, 7 ಲಕ್ಷನ ಸ್ಮಾಲ್ ಕ್ಯಾಪ್ ಹಾಕ್ಬೇಕು. ಮಾರ್ಕೆಟ್ ಕ್ಯಾಪ್ ಕಂಡುಹಿಡಿಯುವಂತ ಫಾರ್ಮುಲಾ ಟೋಟಲ್ ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ ಪ್ರೈಸ್. ಅಂದ್ರೆ ಕಂಪನಿ ಹತ್ರ ಎಷ್ಟು ಶೇರ್ಸ್ ಇದಾವೆ, ಆಮೇಲೆ ಆ ಕಂಪನಿಯಲ್ಲಿ ಇರುವಂತ ಪ್ರತಿಯೊಂದು ಶೇರಿನ ಬೆಲೆ ಎಷ್ಟು, ಅದನ್ನು 2 ಗುಣಿಸಿದಾಗ ಬರುವುದೇ ಮಾರ್ಕೆಟ್ ಕ್ಯಾಪ್. ಉದಾಹರಣೆಗೆ ಕಂಪನಿ ಹತ್ರ ಟೋಟಲ್ 1 ಲಕ್ಷ ಶೇರ್ಸ್ ಇದೆ ಅಂತ ಅನ್ಕೊಳ್ಳಿ. ಒಂದು ಶೇರಿನ ಬೆಲೆ 50 ರೂಪಾಯಿ ಆದ್ರೆ ಕಂಪನಿ ಟೋಟಲ್ ನೆಟ್ವರ್ಕ್ ಎಷ್ಟಾಗುತ್ತೆ, ಮಾರ್ಕೆಟ್ ಕ್ಯಾಪ್ ಎಷ್ಟಾಗುತ್ತೆ, 50 ಲಕ್ಷ ಆಗುತ್ತೆ. ಈ 50 ಲಕ್ಷವೇ ಮಾರ್ಕೆಟ್ ಕ್ಯಾಪ್, ಹೌದಾ? ಅದೇ 1 ಲಕ್ಷ ಶೇರ್ಸ್ ಇದ್ದು ಕಂಪನಿ ಹತ್ರ ಪರ್ ಶೇರಿನ ಬೆಲೆ 100 ರೂಪಾಯಿ ಆಗಿದ್ರೆ ಎಷ್ಟಾಗುತ್ತೆ ಮಾರ್ಕೆಟ್ ಕ್ಯಾಪ್? ಅದು 1 ಕೋಟಿ ಆಗುತ್ತೆ, ಹೌದಾ? 1 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ ಆಗುತ್ತೆ. ಇದೇ ಮಾರ್ಕೆಟ್ ಕ್ಯಾಪ್. ನಾವು ಯಾವುದೇ ರೀತಿ ಹೂಡಿಕೆ ಮಾಡಿದ್ರೆ ಫಸ್ಟ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುವಂತ ಕಂಪನಿಲಿ ಹೂಡಿಕೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹಣ ಸೇಫ್ ಆಗಿರುತ್ತೆ. ಕೆಲವೊಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟು 100 ಕೋಟಿ, 200 ಕೋಟಿ, 1000 ಕೋಟಿ ಅಥವಾ 10,000 ಕೋಟಿ ಎಲ್ಲ ಇರುತ್ತೆ. ಅದೆಲ್ಲ ಸ್ವಲ್ಪ ಡೇಂಜರಸ್. ಯಾಕಂದ್ರೆ ನಾಳೆ ಏನೋ ದೊಡ್ಡ ಬ್ಯಾಡ್ ನ್ಯೂಸ್ ಎಲ್ಲ ಬಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ಆ ಶೇರ್ ಎಲ್ಲರೂ ಬಿತ್ತಂದ್ರೆ ಮತ್ತೆ ಎದ್ದೇಳೋದು ತುಂಬಾ ಕಷ್ಟ. ಅದೇ ರೀತಿ ಲಾರ್ಜ್ ಕ್ಯಾಪ್ ಅಲ್ಲಿ ಹೋದ್ರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುವಂತ ಸ್ಟಾಕ್ ಅಲ್ಲಿ ಹೋದಾಗ ಕ್ರ್ಯಾಶ್ ಆದ್ರೂ ಭಯ ಇರುವುದಿಲ್ಲ. ಯಾಕಂದ್ರೆ ಮುಂದೊಂದು ದಿನ ಅದು ಇಮಿಡಿಯೇಟ್ ಆಗಿ ರಿಕವರಿ ಆಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನು ಜಾಸ್ತಿ ಇರುವಂತ ಕಂಪನೀಸ್ಗಳಲ್ಲಿ ಹೂಡಿಕೆ ಮಾಡಬೇಕು. ಪ್ರತಿಯೊಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಪ್ರತಿ ದಿನಾನು ಚೇಂಜ್ ಆಗ್ತಾ ಇರುತ್ತೆ. ಕಂಪನಿ ಶೇರ್ ಪ್ರೈಸ್ ಇನ್ಕ್ರೀಸ್ ಆದ ಹಾಗೆ ಮಾರ್ಕೆಟ್ ಕ್ಯಾಪ್ ಚೇಂಜ್ ಆಗುತ್ತೆ. ಇವಾಗ ಒಂದು ಶೇರಿನ ಬೆಲೆ 50 ರೂಪಾಯಿ ಆಗಿದ್ರೆ 1 ಲಕ್ಷ ಶೇರ್ಸ್ ಇದ್ರೆ ಕಂಪನಿ ಶೇರ್ ಮಾರ್ಕೆಟ್ ಕ್ಯಾಪ್ 50 ಲಕ್ಷ ಆಯಿತು, ಹೌದಾ? ಅದೇ ರೀತಿ ಇವತ್ತು 50 ರೂಪಾಯಿ ಇದ್ರೆ ನಾಳೆ 60 ರೂಪಾಯಿ ಆಗ್ಬಹುದು ಶೇರ್ ಪ್ರೈಸ್. ಅಂದ್ರೆ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಶೇರಿನ ಪ್ರೈಸ್ 60 ರೂಪಾಯಿ ಅಂದ್ರೆ ನಾಳೆ ಮಾರ್ಕೆಟ್ ಕ್ಯಾಪ್ ಏನಾಗುತ್ತೆ, 50 ಲಕ್ಷ ಇರೋದು 60 ಲಕ್ಷ ಆಗುತ್ತೆ. ನೀವೆಲ್ಲ ಯಾವ್ದೊಂದು ಕಂಪ್ನಿ ಮೇಲೆ ಹೂಡಿಕೆ ಮಾಡ್ತಾ ಇದ್ರೆ ಫಸ್ಟ್ ಇವು 4 ಚೆಕ್ ಮಾಡ್ಲೇಬೇಕು. ಪ್ರೊಮೋಟರ್ ಎಷ್ಟಿದ್ದಾರೆ, ಎಫ್ಐಸ್ ಎಷ್ಟಿದೆ, ಡಿಎಚ್ ಎಷ್ಟಿದೆ, ಅದೇ ರೀತಿ ಪಬ್ಲಿಕ್ ಎಷ್ಟಿದೆ ಅಂತೇಳಿ. ಅಂದ್ರೆ ಶೇರ್ ಹೋಲ್ಡಿಂಗ್ಸ್ ಪ್ಯಾಟರ್ನ್ ಚೆಕ್ ಮಾಡ್ಲೇಬೇಕು. ಪ್ರೊಮೋಟರ್ ಅಂತ ಹೇಳಿದ್ರೆ ಕಂಪನಿಯ ಓನರು, ಅಂದ್ರೆ ಯಾವ್ದೊಂದು ಕಂಪನಿಯ ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರನ್ನು ಪ್ರಮೋಟರ್ ಅಂತ ಹೇಳ್ತೇವೆ. ಅದೇ ರೀತಿ ಎಫ್ಐಎಸ್ ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಅದೇ ರೀತಿ ಡಿಎಸ್ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ನೆಕ್ಸ್ಟ್ ಬರೋದು ಪಬ್ಲಿಕ್ ಅಂತ ಹೇಳಿದ್ರೆ ನಾವೆಲ್ಲ ಪಬ್ಲಿಕ್ ಬರ್ತೇವೆ, ಪಬ್ಲಿಕ್. ಅದೇ ರೀತಿ ಪ್ರಮೋಟರ್ಸ್,
ಯಾವುದೇ ಒಂದು ಕಂಪನಿ ಮೇಲೆ ಹೂಡಿಕೆ ಮಾಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ ಮಿನಿಮಮ್ 50% ಮೇಲೆ ಇರಲೇಬೇಕು. ಅದೇ ರೀತಿ FIS 20% ಇರಬೇಕು, DIS 20%, ಪಬ್ಲಿಕ್ 10%. ಪಬ್ಲಿಕ್ 10% ಅಂತ ಹಾಕಿದ್ದೇನೆ, ಕಡಿಮೆ ಇದ್ದಷ್ಟು ಒಳ್ಳೇದು. ಯಾವ ಒಂದು ಕಂಪನಿಯಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಆ ಕಂಪನಿ ನಿಜವಾಗ್ಲೂ ಮೇಲೆ ಬರಲ್ಲ, ಆದಷ್ಟು ಕಡಿಮೆ ಇರಲೇಬೇಕು. 10% ಅಂತ ಹಾಕಿದ್ದೇನೆ, ಕಂಪನಿಯಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಇಲ್ಲ ಅಂದ್ರೂ ಇನ್ನೂ ಒಳ್ಳೇದು. ಪಬ್ಲಿಕ್ ಹೋಲ್ಡಿಂಗು ಆದಷ್ಟು ಕಡಿಮೆ ಇರಬೇಕು. ಉದಾಹರಣೆಗೆ ಓಲಾ ಎಲೆಕ್ಟ್ರಿಕ್ ಎಷ್ಟಿತ್ತು ಶೇರ್ ಪ್ರೈಸ್? 145 ಇತ್ತ, ಇವಾಗ ಎಷ್ಟಕ್ಕೆ ಬಂದಿದೆ? 20 ರೂಪಾಯಿ ಬಿದ್ದು ಇವಾಗ ಆಲ್ರೆಡಿ ಒಂದು 40 ರೂಪೀಸ್ ಅಲ್ಲಿ ಇದೆ ಅಂತ. 145 ಇದ್ದಂತ ಶೇರ್ 20% ಕ್ರ್ಯಾಶ್ ಆಗಿದೆ. ಯಾವ ಕಂಪನಿಯಲ್ಲಿ ಪಬ್ಲಿಕ್ ಹೋಲ್ಡಿಂಗ್ಸ್ ಜಾಸ್ತಿ ಇರುತ್ತೋ ಆ ಕಂಪನಿ ಮೇಲೆ ಬರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ, ಬೈ ಸೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಪಬ್ಲಿಕ್ ಅಂದ್ರೆ ಏನ್ ಮಾಡ್ತಾರೆ, ಇವತ್ತು ಇನ್ವೆಸ್ಟ್ ಮಾಡ್ತಾರೆ, ನಾಳೆನೋ ನಾಡ್ದು ಅಥವಾ ಇನ್ನು 1 ತಿಂಗಳು 2 ತಿಂಗಳಲ್ಲಿ ಹಣನ ಡ್ರಾ ಮಾಡಿ ಬಿಡ್ತಾರೆ. ಹೌದಾ? ಕಂಪ್ನಿಲಿ ಹಣ ಯಾರು ಇಡಲ್ಲ. ಅದೇ ರೀತಿ FIS DIS ಆದ್ರೆ ಏನ್ ಮಾಡ್ತಾರೆ, ಹೌದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಆಗ ಆ ಕಂಪ್ನಿನ ಗ್ರೋ ಆಗುತ್ತೆ, ಆ ಕಂಪ್ನಿ ಗ್ರೋ ಆಗುತ್ತೆ ಆ ಹಣನ ಇಟ್ಕೊಂಡು. ಬಟ್ ಪಬ್ಲಿಕ್ ಆ ತರ ಮಾಡಲ್ಲ. ಇವತ್ತು ಹೂಡಿಕೆ ಮಾಡ್ತಾರೆ, ಇನ್ನು 1 ತಿಂಗಳು 2 ತಿಂಗಳು ಡ್ರಾ ಮಾಡಿ ಬಿಡ್ತಾರೆ. ಆ ಕಂಪ್ನಿನ ಮೇಲೆ ಬರ್ಲಿಕ್ಕೆ ಆಗಲ್ಲ. ಏಕೆ? ಕಂಪ್ನಿಲಿ ಹೂಡಿಕೆ ಮಾಡಿ ಹಣನೇ ಇಲ್ಲ ಅಂದ್ರೆ ಕಂಪ್ನಿ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ? ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ಕಂಪ್ನಿಯಲ್ಲಿ ಯಾವುದೇ ಕಂಪ್ನಿ ಹೂಡಿಕೆ ಮಾಡಿದ್ರೆ ಪಬ್ಲಿಕ್ ಹೋಲ್ಡಿಂಗ್ಸ್ ಆದಷ್ಟು ಕಡಿಮೆ ಇರಬೇಕು. 10% ಒಳಗಡೆ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇನ್ನೂ ತುಂಬಾ ಒಳ್ಳೇದು. ಅದೇ ರೀತಿ ಕೆಲವೊಂದು ಕಂಪನೀಸ್ ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇರುವುದಿಲ್ಲ. ಅಂತ ಕಂಪನಿ ಏನ್ ಮಾಡ್ಬೇಕಂತಂದ್ರೆ FIS ಮತ್ತೆ DIS ಚೆಕ್ ಮಾಡ್ಬೇಕು. ಯಾವ ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇರುವುದಿಲ್ವೋ ಅಂತ ಕಂಪನಿಯಲ್ಲಿ ನೀವು FIS DIS ಎರಡು ಸೇರಿ ಒಂದು 70% ಆದ್ರೂ ಇರಲೇಬೇಕು. ಇಷ್ಟಿದೆ ಅಂದ್ರೆ ನೀವು ನಿಮ್ಮ ಹಣ ಸೇಫ್ ಆಗಿರುತ್ತೆ. ಅಂದ್ರೆ ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ನೀವು ನೋಡ್ಬೇಕಿದು. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಂದಾಗ ನಿಮ್ಗೆ FIS DIS ಇಷ್ಟು ಸಿಗಲ್ಲ, ಕಡಿಮೆ ಇರ್ತಾರೆ. ಬಟ್ ಲಾರ್ಜ್ ಕ್ಯಾಪ್ ಬಂದಾಗ ಕಂಪನಿ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ ಅಂದ್ರೆ FIS DIS 70% ಇರಲೇಬೇಕು. ಉದಾಹರಣೆಗೆ HDFC ಬ್ಯಾಂಕ್, ICICI ಬ್ಯಾಂಕ್, ITC ಇದಕ್ಕೆ ಯಾವುದು ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ. ಅಲ್ಲಿ FIS DIS ಹೋಲ್ಡ್ ಅನ್ನು ಸ್ಟಾಕ್ ಅನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲದೆ ಇರುವಂತ ಕಂಪನಿಯಲ್ಲಿ FIS DIS ಜಾಸ್ತಿ ಇರಬೇಕು.